ಹಲೋ ಡಿಯರ್ 8th and 9th ಕ್ಲಾಸ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ನಿಮಗೂ ಕೂಡ ಪಬ್ಲಿಕ್ ಎಕ್ಸಾಮ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಬೋರ್ಡಿಂದನೂ ಕೂಡ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 8th ಮತ್ತು 9th ಸ್ಟ್ಯಾಂಡರ್ಡ್ನ ಇಂಗ್ಲೀಷ್ ಪೇಪರ್ಗಳಿಗೆ ಆನ್ಸರ್ಸ್ಗಳನ್ನು ಮಾಡಿ ಆಲ್ರೆಡಿ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಅದೇ ಮಾಡಲಲ್ಲಿನೇ ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂತಹ ಕ್ವೆಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಕ್ಸಾಮಲ್ಲಿ ಇವುಗಳಿಂದ ಹೆಲ್ಪ್ ಆಗುತ್ತೆ. ಸೇಮ್ ಒಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಹೇಗಿದ್ವೋ ಅದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಇಲ್ಲೂ ಕೂಡ ನಿಮಗೆ ಸಿಗ್ತವೆ. ಬನ್ನಿ ಫಸ್ಟ್ ಮೇನನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ದ ಆಪ್ಷನ್ ಫಾರ್ ಕ್ವೆಶನ್ ನಂಬರ್ 1 to 4 ಅಂತ ಇದೆ. ಸೊ ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. 4 ಅಂಕಗಳನ್ನು ನೀವು ಇಲ್ಲಿ ಪಡಿಬಹುದು. ಫಸ್ಟ್ ಕ್ವೆಶನ್, ಶಂಕರ್ ಈಸ್ ಡ್ಯಾಶ್ ಆನೆಸ್ಟ್ ಬಾಯ್, ಹೀ ಈಸ್ ಆಲ್ಸೋ ಡ್ಯಾಶ್ ಕೈಂಡ್ ಬಾಯ್ ಅಂತ ಇದೆ. ದ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಂತೇಳಿ ಕ್ವೆಶನನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿ ಆರ್ಟಿಕಲ್ಸ್ಗಳನ್ನು ಫಿಲ್ ಮಾಡಬೇಕು. 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ ಏನಿದೆನೋ ಅದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಯಾಕೆಂದರೆ ನೋಡಿ, ಆನೆಸ್ಟ್ಗೆ ನಾವು ಆ್ಯನನ್ನು ಫಿಲ್ ಮಾಡ್ತೇವೆ ಮೊದಲಿಗೆ, ಇನ್ನು ಸೆಕೆಂಡ್ ಬ್ಲ್ಯಾಂಕಲ್ಲಿ ಎ ಕೈಂಡ್ ಅಂತೇಳಿ ಫಿಲ್ ಮಾಡಬೇಕು. ಸೆಕೆಂಡ್ ಒನ್, ಮನೋಜ್ ಈಸ್ ಸ್ಟಡಿಂಗ್ ವೆಲ್ ಅಂತೇಳಿ ಇದೆ. ದ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತೇಳಿ ಕೇಳಿದ್ದಾರೆ. ಸೊ ಕ್ವೆಶನ್ ಟ್ಯಾಗ್ ಇಲ್ಲಿ ಯಾವುದು ಸೂಟಬಲ್ ಅಂದರೆ ಆಪ್ಷನ್ ಸಿ ಏನಿದೆನೋ ಈಸಂಟ್ ಹಿ ಅಂತಕ್ಕಂಥದ್ದು ಅದು ಕರೆಕ್ಟ್ ಆಗುತ್ತೆ. ಯಾಕೆಂದರೆ ನೋಡಿ, ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ನಲ್ಲಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಆ ಒಂದು ಸ್ಟೇಟ್ಮೆಂಟ್ ಏನಿದೆನೋ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನೆಗೆಟಿವ್ ಕ್ವೆಶನ್ ಟ್ಯಾಗನ್ನು ನಾವು ಇಲ್ಲಿ ಫ್ರೇಮ್ ಮಾಡ್ತೇವೆ. ಇನ್ನು ಮನೋಜ್ ಇರೋದನ್ನು ಹಿ ಅಂತೇಳಿ ನಾವು ಪ್ರನೌನ್ ಫಾರ್ಮ್ಗೆ ಸಬ್ಜೆಕ್ಟನ್ನ ಚೇಂಜ್ ಮಾಡ್ತೇವೆ. ಇನ್ನು ಥರ್ಡ್ ಕ್ವೆಶನ್ ನೋಡಿ, ಸಂಗೀತಾಸ್ ಫಾದರ್ ಈಸ್ ಪುವರ್ ಬಟ್ ಮಾನ್ಯಾಸ್ ಫಾದರ್ ಈಸ್ ಡ್ಯಾಶ್ ಅಂತ ಇದೆ. ದ ಅಪ್ರಾಪ್ರಿಯೇಟ್ ಆಂಟೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತೇಳಿ ಕ್ವೆಶನನ್ನು ಕೇಳಿದ್ದಾರೆ. ಅಂದರೆ ಪುವರ್ಗೆ ನಾವು ಆಪೋಸಿಟ್ ವರ್ಡನ್ನು ಇಲ್ಲಿ ಫೈಂಡ್ ಮಾಡಬೇಕು. ಆಪ್ಷನ್ ಬಿ ಏನಿದೆನೋ ರಿಚ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಫೋರ್ತ್ ಒನ್, ದ ಮೌಂಟ್ ಎವರೆಸ್ಟ್ ಈಸ್ ಎ ಹ್ಯೂಜ್ ಮೌಂಟೇನ್. ದ ಅಪ್ರಾಪ್ರಿಯೇಟ್ ಸಿನಾನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸಿನಾನಿಮ್ ಅಂದರೆ ಸೇಮ್ ಮೀನಿಂಗ್ ಅಥವಾ ನಾವು ಕನ್ನಡದಲ್ಲಿ ಸಮಾನಾರ್ಥಕ ಪದ ಅಂತ ಕರಿತೇವೆ. ಸೊ ಹ್ಯೂಜ್ ಅಂದರೆ ದೊಡ್ಡದು ಅಂತೇಳಿ ಅರ್ಥ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ಗಳಲ್ಲಿ ನೋಡಿ, ಸ್ಮಾಲ್, ಬಿಗ್, ನೈಸ್, ಕೋಲ್ಡ್ ಅಂತ ಇದ್ದಾವೆ. ಸೊ ಬಿಗ್ ಅಂದರೆ ತುಂಬ ದೊಡ್ಡದು ಅಂತೇಳಿ ನಮಗೆ ಗೊತ್ತಿದೆ. ಸೊ ಆಪ್ಷನ್ ಬಿ ಇಸ್ ದ ಸಿನಾನಿಮ್ ಆಫ್ ಹ್ಯೂಜ್. ಸೆಕೆಂಡ್ ನೋಡಿ, ಸೆಕೆಂಡ್ ಮೇನ್, ಡೂ ಆಸ್ ಡೈರೆಕ್ಟೆಡ್ ಫಾರ್ ಕ್ವೆಶನ್ ನಂಬರ್ 5 to 7. ಇದು 8 ಅಂತ ಇದೆ, ಬಟ್ 7 ಆಗಬೇಕು. ಫಿಫ್ತ್ ಕ್ವೆಶನ್ ನೋಡಿ, ಬಿಂದು ಈಟ್ಸ್ ಆ್ಯನ್ ಆ್ಯಪಲ್ ಅಂತ ಇದೆ. ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಆನ್ಸರ್, ಆ್ಯನ್ ಆ್ಯಪಲ್ ಈಸ್ ಈಟನ್ ಬೈ ಬಿಂದು ಅಂಥೇಳಿ. ಸಿಕ್ಸ್ತ್ ಕ್ವೆಶನ್, ನಯನ ಡ್ಯಾಶ್ ಗಾನವಿ ಸಿಂಗ್ ಮೆಲಾಡಿಯಸ್ಲಿ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಕಂಜಂಕ್ಷನ್ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಆ್ಯಂಡನ್ನು ಫಿಲ್ ಮಾಡಬೇಕು. ನಯನ ಆ್ಯಂಡ್ ಗಾನವಿ ಸಿಂಗ್ ಮೆಲಾಡಿಯಸ್ಲಿ ಅಂತೇಳಿ ಆನ್ಸರ್ ನಿಮಗೆ ಸಿಗುತ್ತೆ. ಇನ್ನು ಸೆವೆಂತ್ ಕ್ವೆಶನ್, ಮಾನ್ಯ ಸೆಡ್ ಟು ಕೀರ್ತನ, ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್. ಚೇಂಜ್ ದ ಅಬೌವ್ ಸೆಂಟೆನ್ಸ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತೇಳಿ ಕೇಳಲಾಗಿದೆ. ಆನ್ಸರ್ ನೋಡಿ, ಮಾನ್ಯ ಸೆಡ್ ಟು ಕೀರ್ತನ ದ್ಯಾಟ್, ನೋಡಿ ಐ ಇರೋದನ್ನು ಶಿ ಅಂತೇಳಿ ನಾವು ಚೇಂಜ್ ಮಾಡ್ತಾ ಇದ್ದೇವೆ, ಆ್ಯಮನ್ನು ವಾಸ್ ಅಂತೇಳಿ ಚೇಂಜ್ ಮಾಡ್ತಾ ಇದ್ದೇವೆ. ಸೊ ಶಿ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ ಅಂದರೆ ಟೋಟಲ್ ಸೆಂಟೆನ್ಸ್ ಮಾನ್ಯ ಸೆಡ್ ಟು ಕೀರ್ತನ ದ್ಯಾಟ್ ಶಿ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ ಅಂತೇಳಿ ಚೇಂಜ್ ಆಗುತ್ತೆ. ಇನ್ನು ಕ್ವೆಶನ್ ನಂಬರ್ 8 ನೋಡಿ, ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರಿಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲನ್ನು ನಿಮಗೆ ಕೊಟ್ಟಿರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಒಂದು ಪರಿಚಯವನ್ನು ಇಲ್ಲಿ ಈ ರೀತಿ ಕೊಟ್ಟಿರ್ತಾರೆ. ನೀವು ಅವುಗಳನ್ನು ಸೆಂಟೆನ್ಸನ್ನು ಫಾರ್ಮ್ ಮಾಡಿಬಿಟ್ಟು ಒಂದು ಪ್ಯಾರಾಗ್ರಾಫಲ್ಲಿ ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ ರೋಹಿತ್ ಕುಮಾರ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಪ್ಲೇಸ್ ಆಫ್ ಬರ್ತ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಅವರ ಪೇರೆಂಟ್ಸ್, ಎಜುಕೇಷನ್, ಆಕ್ಯುಪೇಷನ್, ಹಾಬೀಸ್ ಆ್ಯಂಡ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಇವುಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಯಾವ ರೀತಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋದು ಅಂತ ಇಲ್ಲಿ ನೋಡ್ಕೊಳ್ಳಿ. ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ರೋಹಿತ್ ಕುಮಾರ್. ಹೀ ಈಸ್ ಬಾರ್ನ್ ಇನ್ ಮ್ಯಾಂಗ್ಳೂರ್. His date of birth is June 9th, 1982. His father name is Mr. Shankar and his mother name is Mrs. Vishalakshi. His education qualification is MA B.Ed. He is working as a teacher
in GHPS Udupi. His hobbies are reading and singing. He is very popular person because he is very helpful and very creative person. ಸುಮಾರು 3 ಅಂಕಗಳನ್ನು ನೀವು ಇಲ್ಲಿ ಪಡಿಬಹುದಾಗಿರುತ್ತೆ. ಇದನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಇನ್ನು 4th ಮೇ ನೋಡಿ, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್. ಎಸ್ ನೋಡಿ, ಈ ರೀತಿ ಒಂದು ಚಿಕ್ಕದಾಗಿ ಒಂದು ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫನ್ನು ಓದ್ಕೊಂಡು ಮುಂದೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಆನ್ಸರ್ಗಳನ್ನು ಮಾಡಬೇಕಾಗುತ್ತೆ. ಸುಮಾರು ಪ್ಯಾರಾಗ್ರಾಫ್ಗಳು ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಇಲ್ಲಿ ಮಾಡೆಲ್ ಆಗಿ ನಿಮಗೆ ಒಂದು ಪ್ಯಾರಾಗ್ರಾಫನ್ನು ಕೊಡ್ತಾ ಇದ್ದೇನೆ. ಎಸ್, ಇದನ್ನು ಓದ್ಕೊಂಡಾದ್ಮೇಲೆ ಕೆಳಗಡೆ ಕ್ವಶನ್ಸನ್ನು ನೋಡಿ. 9th ಕ್ವಶನ್, ವೇರ್ ಡಿಡ್ ಆಲಿವರ್ ವಾಸ್ ಬಾರ್ನ್ ಆ್ಯಂಡ್ ವೆನ್ ಅಂತ ಕೇಳಲಾಗಿದೆ. ಅಂದರೆ ಆಲಿವರ್ ಯಾವಾಗ ಜನಿಸಿದ ಮತ್ತು ಎಲ್ಲಿ ಜನಿಸಿದ ಅಂತ ಕೇಳಲಾಗಿದೆ. ಆನ್ಸರ್ ನೋಡಿ, ಆಲಿವರ್ ವಾಸ್ ಬಾರ್ನ್ ಇನ್ ದ ಬೋರ್ಡ್ ಹೌಸ್ ಆಫ್ ಎ ಲಿಟಲ್ ಕಂಟ್ರಿ ಟೌನ್ ಆನ್ ಎ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837. ಎಸ್, ಆರಂಭದ ಫಸ್ಟ್ 2 ಲೈನ್ಸಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಇನ್ನು 10th ಕ್ವಶನ್ ನೋಡಿ, ಹೂ ವರ್ ಅಟೆಂಡೆಡ್ ದ ಬರ್ತ್ ಆಫ್ ಆಲಿವರ್ ಅಂತ ಕೇಳಲಾಗಿದೆ. ಸೊ ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಎ ಡಾಕ್ಟರ್ ಹೂ ವಾಸ್ ಹೇಸ್ಟಿಲಿ ಕಾಲ್ಡ್ ಫಾರ್ ದ ಪರ್ಪಸ್ ಆ್ಯಂಡ್ ಬೈ ಆ್ಯನ್ ಓಲ್ಡ್ ಪಾಪರ್ ವುಮೆನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್ ಅಂತೇಳಿ ಆನ್ಸರ್ ನಿಮಗೆ ಪ್ಯಾರಾಗ್ರಾಫನ್ನು ಓದಿದಾಗ ಸಿಗುತ್ತೆ. ಇನ್ನು 5th ಮೇ ನೋಡಿ, ತುಂಬ ಸುಲಭವಾಗಿರ್ತಕ್ಕಂಥದ್ದೇ. ಸ್ಟಡಿ ದ ಫಾಲೋಯಿಂಗ್ ಟೇಬಲ್ ಆಫ್ ಏಷ್ಯನ್ ಗೇಮ್ಸ್ 2023 ಮೆಡಲ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಬಿಲೋ. ಎಸ್ ನೋಡಿ, ಇಲ್ಲಿ ಸುಮಾರು 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ಒಂದು ಟೇಬಲನ್ನು ಸರಿಯಾಗಿ ಗಮನಿಸಿಬಿಟ್ಟು ಕೆಳಗೆ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆಯಬೇಕು. 11th ಕ್ವಶನ್, ಹೌ ಮೆನಿ ಮೆಡಲ್ಸ್ ಇಂಡಿಯಾ ಒನ್ ಇನ್ ದ ಏಷ್ಯನ್ ಈವೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಭಾರತ ಗೆದ್ದಂತಹ ಟೋಟಲ್ ಮೆಡಲ್ಸ್ ಎಷ್ಟು ಅಂತ ಕೇಳಲಾಗಿದೆ. ಸೊ ಟೋಟಲ್ ಮೆಡಲ್ಸ್ ಇಂಡಿಯಾ ಒನ್ ಇನ್ ದ ಏಷ್ಯನ್ ಗೇಮ್ಸ್ 107. 12th ಕ್ವಶನ್, ವಿಚ್ ಕಂಟ್ರಿ ಹ್ಯಾವ್ ಒನ್ ದ ಹೈಯೆಸ್ಟ್ ನಂಬರ್ ಆಫ್ ಮೆಡಲ್ಸ್ ಅಂತ ಕೇಳಿದ್ದಾರೆ. ಹೆಚ್ಚಿನ ಮೆಡಲ್ಸನ್ನು ಗೆದ್ದಂತಹ ರಾಷ್ಟ್ರ ಯಾವುದು ಅಂತ. ಸೊ ದ ಹೈಯೆಸ್ಟ್ ನಂಬರ್ಸ್ ಆಫ್ ಮೆಡಲ್ಸ್, ದ ಕಂಟ್ರಿ ನೇಮ್ ಈಸ್ ಚೈನಾ. ಸೊ 383 ಮೆಡಲ್ಸ್ಗಳನ್ನು ಅವರು ಗೆದ್ದಿದ್ದಾರೆ. ಇನ್ನು ಕ್ವೆಶ್ಚನ್ ನಂಬರ್ 6, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಎಸ್, ಕೆಳಗಡೆ ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕೊಡಲಾಗಿದೆ. ಇಮ್ಯಾಜಿನ್ ಯು ಆರ್ ನಾಗರಾಜ್ ಆರ್ ನಿತ್ಯ ಸ್ಟಡಿಂಗ್ ಇನ್ ಗವರ್ನಮೆಂಟ್ ಹೈಸ್ಕೂಲ್ ದಾವಣಗೆರೆ. ರೈಟ್ ಎ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ಟು ಇಶ್ಯೂ ಯುವರ್ ರಿಪೋರ್ಟ್ ಕಾರ್ಡ್. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಆ್ಯಂಡ್ ವಿಶ್ ಹಿಮ್ ಫಾರ್ ಹಿಸ್ ಬರ್ತ್ಡೇ ಅಂತೇಳಿ 2nd ಕ್ವಶನನ್ನು ಕೂಡ ಕೊಡಲಾಗಿದೆ. ಸೊ ಇವೆರಡರಲ್ಲಿ ನೀವು ಒಂದು ಲೆಟರನ್ನು ಬರಿಬಹುದಾಗಿದೆ. ನಾನು ನಿಮಗೆ ಸಿಂಪಲ್ ಆಗಿರ್ತಕ್ಕಂತಹ 2nd ಲೆಟರ್ ಏನಿದೆನೋ ಅಂದರೆ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಆ್ಯಂಡ್ ವಿಶ್ ಹಿಮ್ ಫಾರ್ ಹಿಸ್ ಬರ್ತ್ಡೇ ಅಂತ ಇದೆ ಅಲ್ವಾ, ಅದಕ್ಕೆ ಆನ್ಸರನ್ನು ಕೊಡ್ತಾ ಇದ್ದೇನೆ. ಎಸ್ ನೋಡಿ, ಮೊದಲಿಗೆ ನೀವು ಫ್ರಮ್ ಅಡ್ರೆಸ್ಸನ್ನು ಬರೀತೀರಾ. ನಿಮ್ಮ ಹೆಸರನ್ನು ನಾಗರಾಜ್, 8th ಅಥವಾ 9th ಕ್ಲಾಸ್, ಗವರ್ನಮೆಂಟ್ ಹೈಸ್ಕೂಲ್ ದಾವಣಗೆರೆ. ಇದಾದ ನಂತರದಲ್ಲಿ ಡೇಟನ್ನು ಹಾಕಬೇಕು. ನೀವು ಯಾವತ್ತು ಎಕ್ಸಾಮ್ ಬರೀತಿರ್ತೀರೋ ಅವತ್ತಿನ ಡೇಟನ್ನೇ ಬರೀಬಹುದು. ಅದಾದ ನಂತರದಲ್ಲಿ ಮೈ ಡಿಯರ್ ಫ್ರೆಂಡ್, ಒಂದು ವೇಳೆ ಫಾದರ್ಗೆ ಬರಿತಾ ಇದ್ದರೆ ಮೈ ಡಿಯರ್ ಫಾದರ್, ಮದರ್ಗೆ ಬರಿತಾ ಇದ್ದರೆ ಮೈ ಡಿಯರ್ ಮದರ್, ಈ ರೀತಿ. ಬಟ್ ಇಲ್ಲಿ ಕ್ವೆಶನಲ್ಲಿ ಫ್ರೆಂಡ್ಗೆ ಕೇಳಿರೋದ್ರಿಂದ ನಾವು ಫ್ರೆಂಡ್ ಅಂತ ಬರಿತಾ ಇದ್ದೇವೆ. ಇದಾದ ನಂತರದಲ್ಲಿ ನಾವು ಲೆಟರ್, ಬಾಡಿ ಆಫ್ ದ ಲೆಟರ್ ಅಂತ ಕರಿತೇವೆ. ಸೊ ಯಾವ ಉದ್ದೇಶಕ್ಕೆ ಬರಿತಾ ಇರ್ತವೋ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ಬರಿಬೇಕಾಗುತ್ತೆ. ಎಸ್ ನೋಡಿ, ಇಲ್ಲಿ ನೀವು ಬರ್ತ್ಡೇ ವಿಶನ್ನು ನಿಮ್ಮ ಫ್ರೆಂಡ್ಗೆ ಮಾಡ್ತಾ ಇದ್ದೀರಾ. ಐ ಆಮ್ ರೈಟಿಂಗ್ ಯು ದಿಸ್ ಲೆಟರ್ ಟು ವಿಶ್ ಯು ಮೋರ್ ಆ್ಯಂಡ್ ಮೋರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಹ್ಯಾಪಿನೆಸ್ ಆನ್ ಯುವರ್ ಬರ್ತ್ಡೇ. ಯು ಆರ್ ಎ ವಂಡರ್ಫುಲ್ ಪರ್ಸನ್ ಆ್ಯಂಡ್ ಎ ಲವ್ಲಿ ಫ್ರೆಂಡ್ ಫಾರ್ ಮೀ. ಮೇ ಗಾಡ್ ಆಲ್ವೇಸ್ ಬ್ಲೆಸ್ ಯು ಆ್ಯಂಡ್ ಮೇ ಯು achieve more success and prosperity in the days to come. This day is special not just for you but for me as well. I am looking forward to meeting you as soon once again. My dear friend, happy birthday to you. Convey my regards to aunt and uncle. Your loving friend Nagaraj. ಇನ್ನು ಕೊನೆಗೆ ಟು ಅಡ್ರೆಸ್ಸನ್ನು ಬರೀಬೇಕು. ಅಂದರೆ ನೀವು ಯಾರಿಗೆ ಬರೀತಾ ಇರ್ತೀರೋ ಆ ಒಂದು ಅಡ್ರೆಸ್ಸನ್ನು ಬರೀಬೇಕು. ನಾನು ಇಲ್ಲಿ ಇಮ್ಯಾಜಿನೇಟಿವ್ ಅಡ್ರೆಸ್ಸನ್ನು ಕೊಡ್ತಾ ಇದ್ದೇನೆ. ಟು ರಘು, ಗವರ್ನಮೆಂಟ್ ಹೈಸ್ಕೂಲ್, ಚಿತ್ರದುರ್ಗ ಅಂತೇಳಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಸುಮಾರು 20 ಅಂಕಗಳಿಗೆ ಮಾಡೆಲ್ ಆಗಿ ನಿಮಗೆ ಈ ಒಂದು
ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಈ ರೀತಿ ನೀವು ಮುಂದಿನ ದಿನಗಳಲ್ಲೂ ಕೂಡ ಅನೇಕ ವಿಡಿಯೋಗಳನ್ನು ನಿಮ್ಮ ಒಂದು ಮೇನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಿಪೇರ್ ಆಗಲಿಕ್ಕೆ ಅಂತೇಳಿ ಅಪ್ಲೋಡ್ ಮಾಡಲಾಗುತ್ತದೆ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಟಡಿಯಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.